ಮೆಡಿಕಲ್ ಮಿರಾಕಲ್ ಅಂತ ಹೇಳ್ತಾರಲ್ಲ, ಬಹುಶಃ ಈ ರೀತಿ ಪ್ರಕರಣಗಳಿಗೆ ಅನಿಸುತ್ತೆ. ಯಾಕಂದ್ರೆ ಮೃತಪಟ್ಟಿದೆ ಅಂತ ಅಂದ್ಕೊಂಡಿದ್ದಂಥ ಮಗು ಮತ್ತೆ ಜೀವಂತವಾಗಿ ಎದ್ದಿದೆ. ಸ್ಮಶಾನಕ್ಕೆ ಹೋಗ್ತಾ ಇದ್ದಂಥ ಮಗುವಿಗೆ ಮರುಜೀವ ಬಂದಿದೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ 3 ದಿನಗಳಿಂದ ಈ ಮಗು ಚಿಕಿತ್ಸೆ ಪಡೀತಾ ಇತ್ತು. ಇನ್ನು ಮಗು ಬದುಕಲ್ಲ ಅಂತ ಹೇಳಿ ವೈದ್ಯರು ವಾಪಸ್ ಕಳಿಸಿದ್ದಾರೆ. ಪೋಷಕರು ಕೂಡ ಮಗು ಮೃತಪಟ್ಟಿದೆ ಅಂತಾನೆ ಅನ್ಕೊಂಡಿದ್ರು. ಆದರೆ ಸ್ಮಶಾನಕ್ಕೆ ಹೋಗುವಾಗ ಒಂದು ಅಚ್ಚರಿ ನಡೆದಿದೆ. ಮಗು ದಿಢೀರಂತ ಅಳೋದಕ್ಕೆ ಶುರು ಮಾಡಿದೆ. ಆಂಬ್ಯುಲೆನ್ಸ್ನಲ್ಲೇ ಮತ್ತೆ ಮಗುವಿನ ಉಸಿರಾಟ ಆರಂಭವಾಗಿದೆ. ಹೀಗಾಗಿ 3 ಆಂಬ್ಯುಲೆನ್ಸ್ಗಳ ಎಸ್ಕಾಟ್ನಲ್ಲಿ ಹಾಸನಕ್ಕೆ ಈ ಮಗುವನ್ನು ಶಿಫ್ಟ್ ಮಾಡಲಾಗಿದೆ. ಸೊ ಚಿಕ್ಕಮಗಳೂರಿನಲ್ಲಿ ಮಗುಗೆ ಅನಾರೋಗ್ಯ ಕಾಡ್ತಾ ಇತ್ತು ಅಂತ ಹೇಳಿ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರು. ದಾಖಲು ಮಾಡಿದಂತಹ ಸಂದರ್ಭದಲ್ಲಿ ವೈದ್ಯರು ಕೂಡ ಎಲ್ಲ ಪ್ರಯತ್ನ ಪಟ್ಟು ಇನ್ನು ಮಗು ಬದುಕಲ್ಲ, ಇನ್ನು ಉಳಿಯಲ್ಲ ಅಂತ ಹೇಳಿ ಮಗುವನ್ನು ವಾಪಸ್ ಕಳಿಸಿದ್ರು. ಆದರೆ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಮಗು ಮತ್ತೊಮ್ಮೆ ಅದರ ಎದೆ ಬಡಿತ ಶುರುವಾಗಿದೆ, ಉಸಿರಾಟ ಶುರುವಾಗಿದೆ, ಅಳೋದಕ್ಕೆ ಶುರು ಮಾಡಿದೆ. ಸುಪ್ರೀತ್ ಹರೀಶ್ ಅನ್ನೋರ ಮಗು ಇದು. ಸೊ ಒಂದು ರೀತಿ ಅಚ್ಚರಿ ನಡೆದಿದೆ. ಮೆಡಿಕಲ್ ಮಿರಾಕಲ್ ಅಂತ ಹೇಳ್ತೀವಲ್ಲ ಒಂದೊಂದು ಪ್ರಕರಣದಲ್ಲಿ, ಸೊ ಆ ಪ್ರಕರಣ ಇದೆ ಅಂತ ಅನಿಸುತ್ತೆ. ಸೊ ಇದು ಕೂಡ ಒನ್ ಆಫ್ ದ ಮೆಡಿಕಲ್ ಮಿರಾಕಲ್. ಯಾಕಂದರೆ ವೈದ್ಯರೇ ದೃಢಪಡಿಸಿ ಇನ್ನು ಮಗು ಬದುಕಲ್ಲ ಅಂತ ಹೇಳಿ ಯಾವುದೇ ಹೋಪ್ ಕೊಡದೆ ವಾಪಸ್ ಕಳಿಸಿದಾಗ ಇನ್ನು ಪೋಷಕರು ಕೂಡ ಅದಕ್ಕೆ ಒಪ್ಕೊಳ್ಬೇಕಾಗುತ್ತೆ ಆ ಕಹಿ ಸತ್ಯವನ್ನು. ಹೀಗಾಗಿ ಅವರು ಕೂಡ ಒಪ್ಕೊಂಡಿದ್ರು. ಅರಗಿಸ್ಕೊಳ್ಳೋಕ್ಕೆ ಕಷ್ಟ ಆಗಿದ್ರೂ ಕೂಡ ಅವರು ಅರಗಿಸ್ಕೊಂಡು ಮಗುವಿನ ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಏನೇನು ಸಿದ್ಧತೆ ಬೇಕಿತ್ತು ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಇದ್ರು. ಆದರೆ ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ, ಅಂದರೆ ಊರಿಗೆ ಹೋಗುವಾಗ ಮಗು ಅಳೋದಕ್ಕೆ ಶುರು ಮಾಡಿದೆ, ಮತ್ತೊಮ್ಮೆ ಅದು ಉಸಿರಾಡೋದಕ್ಕೆ ಶುರು ಮಾಡಿದೆ. ಸೊ ಹೀಗಾಗಿ ಮಗು ಬದುಕಿದೆ ಅನ್ನೋದು ಯಾವಾಗ ಪೋಷಕರಿಗೆ ಗೊತ್ತಾಯಿತೋ ತಕ್ಷಣ ಮಗುವನ್ನು 3 ಆ್ಯಂಬುಲೆನ್ಸ್ಗಳ ಎಸ್ಕಾಟ್ ಮುಖಾಂತರ ಹಾಸನದ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಈಗ ಸದ್ಯಕ್ಕೆ ಮಗುವಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಆಯಿತು.